ಎಲ್ಲರಿಗೂ ಅಡ್ವಿದೆ ಕನ್ನಡ ಅಡ್ವಿದೆ ಕನ್ನಡಕ. ಮುಖ್ಯವಾಗಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಅಲೆ ತುಂಬ ಫೋರ್ಸ್ಫುಲಿ ಶುರುವಾಗಿದೆ. ನೋಡಿ, ತಮಾಷೆ ಏನು ಅಂತಂದರೆ ಇದೆ, ಇದನ್ನು ವಿಚಿತ್ರವಾದ ಐರನಿ ಅಂತಿರೋ ವಿಪರ್ಯಾಸ ಅಂತಿರೋ ನಮ್ಗೆ ಗೊತ್ತಿಲ್ಲ. ಪಿಕ್ಚರ್ಗಳು ತುಂಬ ಚೆನ್ನಾಗಿ ಓಡಬೇಕಾಗಿತ್ತು, ಓಡ್ತಾ ಇಲ್ಲ. ಏನೇನೋ ಸಂಕಟಗಳು, ತಾಪತ್ರಗಳು, ಅದಕ್ಕೆ ನೂರಾರು ಕಾರಣಗಳು ಎಲ್ಲದೂ ಇದೆ ಅದರಲ್ಲಿ. ಆದರೆ ಚಿತ್ರರಂಗಕ್ಕೆ ಬರೋ ಹೊಸಬರ ಸಂಖ್ಯೆ ಕಮ್ಮಿ ಆಗಿಲ್ಲ. ಅಯ್ಯೋ ಏನೋ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಹಂಗಿಲ್ಲ. ತುಂಬ ಹೊಸ ಹೊಸ ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು, ಕಥೆಗಾರರು ಮತ್ತು ಸಂಭಾಷಣೆಗಳು, ಸಂಗೀತ ಎಲ್ಲರೂ ತುಂಬ ಜನ ಹೊಸರು ದಾಪುಗಾರಿಕೆ ಬರ್ತಾ ಇದ್ದಾರೆ. ಆದರೆ ಈ ದಾಂಗುಡಿ ಎಷ್ಟು ಆರೋಗ್ಯಕರವಾಗಿದೆ, ಎಷ್ಟು ಗುಣಮಟ್ಟದಿದೆ ಮತ್ತು ಒಳ್ಳೆಯದನ್ನು ಸಕಾರಾತ್ಮಕವಾದನ್ನು ಎಷ್ಟನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರೋದು ಕೆಲವು ತಂಡಗಳು. ಹಾಗೆ ಸಕಾರಾತ್ಮಕವಾದನ್ನು ಒಳ್ಳೆಯದನ್ನು ಕೊಟ್ಟು ಇವತ್ತಿನ ಈ ತಲೆಮಾರಿಗೆ ಜನಜಿಗೆ ಮ್ಯಾಚ್ ಆಗೋ ಥರದ್ದು ಪಿಕ್ಚರ್ ಮಾಡ್ತೀವಿ ಅಂತ ಹಠದ ಮೇಲೆ ನಿಂತ್ಕೊಂಡಿರೋದು ಈ ತಂಡ. ಮುಕುಂದ ನಿಲೆ ತುಂಬ ನಿಜವಾಗ್ಲೂ ಶ್ರಮ ವಹಿಸಿದ್ದಾರೆ. ಅವರು ಮೊದಲ ಬಾರಿಗೆ ನನಗೆ ಅವರು ಮತ್ತು ಹುಡುಗಿ ಹೀರೋಯಿನ್ ಇಬ್ಬರೂ 1.5-2 ವರ್ಷಗಳ ಹಿಂದೆ ನಟನಾಗಿ ಬಂದರು. ನಾನು ರಂಗಭೂಮಿ ಕಲಿಯಕ್ಕೆ ಬಂದಿದ್ದಾರೆ ಅಂತಲೇ ನನಗೆ. ಆದರೆ ಕಲಿಯುವಾಗ ಪೂರ್ಣವಾಗಿ ಶ್ರದ್ಧೆಯಿಂದ ರಂಗಭೂಮಿನೇ ಕಲಿತರು, ಶಾಸ್ತ್ರೋಕ್ತ. ಅವರಿಗೆ ಮೇಕಪ್ಪು ಗೊತ್ತಿದೆ, ಕಾಸ್ಟ್ಯೂಮು ಗೊತ್ತಿದೆ, ಇದೆಲ್ಲ. ಆದರೆ ಮೇಕಪ್ಪು ಕಾಸ್ಟ್ಯೂಮು ಗೊತ್ತಿದ್ದವ್ರಿಗೆ, ಆ್ಯಕ್ಟಿಂಗ್ ಗೊತ್ತಿದ್ದವ್ರಿಗೆ ಎಲ್ಲರಿಗೂ ಸಿನಿಮಾ ರಂಗದಲ್ಲಿ ದೊಡ್ಡ ಯಶಸ್ಸು ಸಿಕ್ಕಿಬಿಡುತ್ತೆ ಅಂತಲ್ಲ. ಇಲ್ಲಿ ಬೇರೆ ಇನ್ನೊಂದು ಯಾರೂ ಕಾಣದ, ಯಾರಿಗೂ ಕಾಣಿಸದ, ಯಾವುದೋ ಮೂಲೆಯಲ್ಲಿ ಎಲ್ಲೋ ಇರುವಂಥ ಒಂದು ಸೂಕ್ಷ್ಮವಾದ ಅಂಶ ಮೇಲೊಂದು ಕೆಲಸ ಮಾಡ್ತಾ ಇರುತ್ತೆ. ಅದು ಅವರಿಗೆ ಒಲಿಲಿ. ಹಾಗಾಗಿ ಲವ್ ಸೀಸನ್ ಅನ್ನೋ ಚಿತ್ರ ಅವರ ಯಶಸ್ಸಿನ ಮೂಲಕ ಅವರಿಬ್ಬರಿಗೆ ಮಾತ್ರ ಅಲ್ಲ, ಇಡೀ ಚಿತ್ರಕ್ಕೆ ಸಿಗುವ ಯಶಸ್ಸಿನ ಮೂಲಕ ಎಲ್ಲ ಕಲಾವಿದರಿಗೂ ಒಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ಮನಸ್ಸು ತುಂಬಿ ಹಾರೈಸ್ತೀನಿ ನಾನು. ಅದು ತುಂಬ ಮುಖ್ಯವಾದ ನಮಗೆ. ಏಕೆಂತಂದರೆ ನಿಜವಾಗ್ಲೂ ಕಷ್ಟಪಟ್ಟಿದ್ದಾರೆ. ಈ ಮೊದಲನೇ ಪಿಕ್ಚರ್ ಯಾರು ಪ್ರೊಡ್ಯೂಸರ್ ಮಾಡ್ತೀವಿ ಅಂತ ಹೊರಟಾಗ ಏನೇನು ಎದುರಿಸ್ತಾರೆ ಅದೆಲ್ಲ ಎದುರಿಸ್ಬಿಟ್ಟಿದ್ದಾರೆ. ಎಲ್ಲ ನನಗಿಂತ ಈ ವಿಚಾರದಲ್ಲಿ ನನಗಿಂತ ಹೆಚ್ಚು ಸೀನಿಯರು. ನಾವೊಂದು ಅಮೇರಿಕಾ ನಂದು ನೆಕ್ಸ್ಟ್ ಬರ್ತಾ ಇರೋದು 175ನೇ ಪಿಕ್ಚರ್ ಇರ್ಬೋದು. ನಾನು 175ನೇ ಪಿಕ್ಚರ್ ಮಾಡಿದ್ರು. ಚಿತ್ರ ತಯಾರಿ ಮತ್ತು ಅದನ್ನು ಕಂಪ್ಲೀಟ್ ನಮ್ಮೆಲ್ಲರಿಗಿಂತ ಹೆಚ್ಚು ಆರ್ಧಕ್ಕೆ ಹೋಗ್ಬಿಡೋದು ಜೈತಿರ್ತ. ದೊಡ್ಡ ಸಂತೋಷ ಯಾವುದು ಅಂದರೆ ಇದು ಅಪ್ಪಟ ಕನ್ನಡಿಗರ ರಂಗಭೂಮಿಯವ್ರ ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ರಂಗಭೂಮಿ ಅಂತಂದರೆ ಹೀರೋ ರಂಗಭೂಮಿಯವನು, ಹೀರೋಯಿನ್ ರಂಗಭೂಮಿನೋಡು. ನಮ್ಮ ಹುಡುಗಿನೂ ಚಂದ್ರಗೌಡ ನಾಗಬಣ್ಣವ್ರ ತಂಡದಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ದಲ್ಲ ಕಂದಮ್ಮ, ಅವರು ಇದ್ದವರು. ಆಮೇಲೆ ನಾನಾಗಲಿ, ರಾಜೇಶ್ ನಟರಾಗಲಿ, ಅವ್ರ ಸಂಗೀತ ಅಂತೂ ಗುಬ್ಬಿಯವರಣ್ಣವ್ರ ಮರಿಮಗಳು. ಹಾಗಾಗಿ ಬಹುತೇಕ ಅವನು ನಾನು ರೆಗ್ಯುಲರ್ ಥಿಯೇಟ್ರ್ ಮಾಡೋದೆಲ್ಲ ನೋಡಿದ್ದೀನಿ. ಇವನು ಥಿಯೇಟ್ರ್ನವ್ರಿಗೆ ಹೆಚ್ಚು ಸೆನ್ಸಿಬಿಲಿಟಿ ಇಟ್ಕೊಂಡಿರ್ತಾರೆ. ಜೈತೀರ್ಥ ಅಂತೂ ಅಪ್ಪಟ ಅಭಿನಯ ತರಂಗದವರು, ರಂಗಭೂಮಿಯವರು. ಹಾಗಾಗಿ ರಂಗಭೂಮಿನವರು ಇವರೆಲ್ಲ ಸೇರಿಕೊಂಡು ಮಾಡಿರುವಂಥ ಒಂದು ಚಿತ್ರಕ್ಕೆ, ಕನ್ನಡದ ಚಿತ್ರಕ್ಕೆ ಕನ್ನಡಿಗರು ಪ್ರೀತಿ ತೋರಿಸ್ಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ. ಆ ಇಬ್ಬರು ಅಲ್ಲಿ ಕಲ್ತರು ಅಂತ ಮಾತ್ರ ಕಾರಣಕ್ಕಾಗಲ್ಲ. ಒಟ್ಟು ಕನ್ನಡ ಈಗ ಬೇರೆ ಬೇರೆ ಕಾರಣಗಳಿಗಾಗಿ ಅರಳಿಕೊಳ್ಬೇಕಾಗಿದೆ ಚಿತ್ರೋದ್ಯಮದಲ್ಲಿ. ಆ ಥರದೊಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ. ಮೂರು ಸೀಸನ್ನಲ್ಲೂ ಹೆಂಗೆ ಬೇರೆ ಬೇರೆ ಅಂದರೆ ಹೆಣ್ಣನ್ನು ಪ್ರಕೃತಿಗೆ ನಾನು ಅದೇ ಅಂದ್ಕೊಂಡೆ, ಅದು ಪ್ರೇಮ ಪರ್ವ ಅಂತಲೋ, ಏನು ಪ್ರೇಮ ಋತು ಅಂತಲೋ ಅಥವಾ ಋತು ಪ್ರೇಮ ಅಂತಲೋ. ನಾನು ಯಾವಾಗಲೂ ಕನ್ನಡ ಟೈಟ್ಲ್ಗಳ ಬಗ್ಗೆ ಆಸೆ ಒಲಿತಾ ಇರ್ತದೆ. ಆದರೆ ಹೆಚ್ಚು ಎಲ್ಲರೂ ಇಂಗ್ಲೀಷ್ನಲ್ಲೇ ಬಿದ್ದುಬಿಟ್ಟಿರೋದ್ರಿಂದ ನಮ್ಮ ಕೈಲಿ ಇರಲ್ಲ ಅದು. ಅವರು ಕ್ಯಾಚಿ ಆಗಲಿ ಬಹುಶಃ ಹಂಗೆ ಮಾಡಿರ್ತಾರೆ, ಅದು ಈಸಿಯಾಗಿ ಸಿಗಲಿ ಅಂತ. ಯಾಕೆಂದ್ರೆ ಪ್ರೇಮ ಪರ್ವ ಅನ್ನೋದು ಹಾಗೆ ಈಗೇನು ಸಮಸ್ಯೆ ಇಲ್ಲ ಹೊಡ್ಸೋಕ್ಕೆ, ಯಾಕೆಂದ್ರೆ ತುಂಬ ವರ್ಷ ಆಯ್ತಲ್ಲ. ತುಂಬ ವರ್ಷ ಆಯಿತು. ಅಥವಾ ಪ್ರೇಮ ಋತು ಅಂತಲೋ ಅಥವಾ ಋತುಪರ್ಣ ಅಂತಲೋ, ವರ್ಣಗಳು ಜಾಸ್ತಿ ಇದೆ, ಕಲರ್ಸ್ ಇದೆ ಅಂತ. ಪ್ರತಿಯೊಂದು ಕಲರ್ಗೂ ಬೇರೆ ಬೇರೆ ಸೀಸನ್ಸ್ ಇರ್ತಾವಲ್ಲ. ಹಾಗಾಗಿ ಅದು ಒಂದು ಇದನ್ನು ಕನ್ನಡತನವನ್ನು ನಮ್ಮ ಈ ನೆಲೆಗಟ್ಟಿನ ಈ ಜಾಗದಲ್ಲಿ ಉಳಿಸ್ಕೊಳ್ಳೇಬೇಕಾದ್ರೂ ಸಿನಿಮಾದಲ್ಲಿ ಅಗತ್ಯವಾಗಿರೋದ್ರಿಂದ ಆ ಥರದ ಒಂದು ಪ್ರಯತ್ನದಿಂದ ಎಲ್ಲ ಕನ್ನಡಿಗರೇ ಸೇರಿಕೊಂಡು, ತಂತ್ರಜ್ಞರಾಗಲಿ ಅಥವಾ ಪ್ರತಿಯೊಬ್ಬರು ಆಗಲಿ. ಆಗಲೇ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ ಅಂತ ಕೇಳಿ ನೋಡಿ ಸಂತೋಷ ಆಯಿತು. ಯಾಕೆಂದರೆ ಕಷ್ಟ, ಡಿಸ್ಟ್ರಿಬ್ಯೂಟರ್ ಸಿಗಲ್ಲ, ಎಕ್ಸಿಬಿಟರ್ ಸಿಗಲ್ಲ, ಪ್ರದರ್ಶಕರು ಹೆಂಗಾಗ್ಬಿಟ್ಟಿದೆ, ಎಷ್ಟು ಕಷ್ಟ ಇದೆ ಅಂತಂದರೆ. ಕನ್ನಡ ಪಿಕ್ಚರ್ಗಳೇನೋ ಇವತ್ತು ಪಿಕ್ಚರ್ ಮಾಡೋದು ಎಷ್ಟು ಕಷ್ಟನೋ, ಪಿಕ್ಚರ್ ರಿಲೀಸ್ ಮಾಡೋದು ಅದ್ರ ಡಬಲ್ ಕಷ್ಟ. ಹಾಗಾಗಿ ಅದು ಪ್ರಯತ್ನ ಮಾಡಿ 3ನೇ ತಾರೀಕು ಅಂತ ಅನೌನ್ಸ್ ಮಾಡಿ ಪಿಕ್ಚರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ನಾನು ಯಾವಾಗಲೂ ಅವ್ರು ನನ್ನಿದ್ದಾಗಲೂ ಬನ್ನಿ ಕಂದಮ್ಮ, ಹೋಗಿ ಕಂದಮ್ಮ ಅಂತ ಹಿಂಗೆ ಮಾತಾಡ್ತದೆ. ಈಗಲೂ ಅದೇ ಹೇಳ್ತೀನಿ, ನಮ್ಮ ಕಂದಮ್ಮಗಳಿಗೆ ಅಷ್ಟೂ ಜನಕ್ಕೂ ಒಳ್ಳೇದಾಗಬೇಕು. ಏಕೆಂದರೆ ಯಾರು ಹೊಸಬರು ಪಿಕ್ಚರ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ತುಂಬ ಆತಂಕ. ಅವ್ರಿಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ನನಗೂ ಆಗ್ತಾರೆ. ನಾನು ಆ್ಯಕ್ಟ್ ಸುಳ್ಳು ಹೇಳಿ ಯಾವುದೇ ಪಿಕ್ಚರ್ ಆ್ಯಕ್ಟ್ ಮಾಡ್ಬೇಕಾದ್ರೆ ಇವಾಗ ನನಗೆ ದುಡಿಸ್ಕೊಡೋದು, ಹೋಗೋದು, ನಮ್ಮ ಪಾತ್ರ ಮುಗೀತು ಸಾಕ್ಬಿಡಯ್ಯ ಅಂತ ಆಗಿರಲ್ಲ. ಅಯ್ಯೋ ಪಾಪ ಪಿಕ್ಚರ್ ಗೆಲ್ಲಪ್ಪ, ಹೆಂಗಾರು ಪಿಕ್ಚರ್ ಓಡಲಿ, ಏನೋ ಕಷ್ಟಪಟ್ಟಿದ್ದು ಒಳ್ಳೆ ಪಿಕ್ಚರ್ ಹೋಗ್ಬಿಟ್ಟು ಇನ್ನೊಂದಷ್ಟು ಒಳ್ಳೇದಾಗಲಿ ಅಂತ ಹಾರೈಸ್ತೀವಿ. ಹಾಗಾಗಿ ಮುಕುಂದಂಗಾಗಲಿ, ಹೀರೋಯಿನ್ಗಳು ಅಷ್ಟು ಜನ 3 ಜನಕ್ಕಾಗಲಿ ಅಥವಾ ಡೈರೆಕ್ಟ್ರಿಗಾಗಲಿ, ವಿಶೇಷವಾಗಿ ಪ್ರೊಡ್ಯೂಸರ್ಗಾಗಲಿ, ಪ್ರತಿಯೊಬ್ಬರಿಗೂ ಅಷ್ಟೂ ಜನಕ್ಕೂ ಒಳ್ಳೇದಾಗಲಿ ಅಂತ ಮನಸ್ಸಿಟ್ಟು ಹಾರೈಸ್ತೀನಿ. ಟ್ರೈಲರ್ ಚೆನ್ನಾಗಿತ್ತು. ಟ್ರೈಲರಲ್ಲಿ ಕಥೆಯಲ್ಲಿ ಹೇಳಿರ್ಬೋದಾದಂಥ ಅನೇಕ ವಿಷಯಗಳನ್ನು ಅಲ್ಲಲ್ಲಿ ಗ್ಲಿಮ್ಸಸ್ಸಲ್ಲಿ ತೋರಿಸ್ತಾ ಹೋಗ್ತಾರೆ.
ಆ ಹೊಳವುಗಳಿದೆ, ಆ ಅಚ್ಚರಿಯ ಕ್ಷಣಗಳಿದೆ. ಅಂದರೆ ಮೀಸೆ ಇಲ್ದಿರೋ ಮುಕುಂದನ್ ನೋಡ್ತೀರಿ, ಗಡ್ಡ ಹಾಕೋದು ಕೆದರ್ಕೊಂಡ್ರೆ ಹುಚ್ಚನಂಗಾಡಿ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಹೇಳ್ತಾ ಇರೋ ಮುಕುಂದನ್ನು ನೋಡಿರ್ತೀರಿ ನೀವು. ಈ ಬೇರೆ ಬೇರೆ ಶೇಡ್ಸ್ಗಳು ಕಥೆಯಲ್ಲೂ ಕೂಡ ಸಂಭಾಷಣೆಗಳ ಮೂಲಕ, ಸನ್ನಿವೇಶಗಳ ಮೂಲಕ ಅಲ್ಲಿ ದಾಖಲಾಗ್ತವೆ. ಕಡೆಗೆ ಡೈರೆಕ್ಟ್ರಾಗಿ ಲಾಸ್ಟ್ ಶಾರ್ಟಲ್ಲಿ ಜಯತೀರ್ಥ ಅವರ ಆ್ಯಕ್ಷನ್ ಅಂದಿರೋದು, ಅವರ ಯಶಸ್ವಿ ಚಿತ್ರಗಳು, ಈ ಯಶಸ್ಸು ಆ ಪಾಲು ನಮ್ಮ ಈ ಯಶಸ್ಸು ಸಿಗಲಿ ಅವ್ರಿಗೆ. ಅವ್ರು ಗೆದ್ದಿರೋದು, ಅವ್ರು ತೋರಿಸಿರೋದು, ಅವರು ಆಮೇಲೆ ಗುಣಮಟ್ಟಕ್ಕೆ ಭಾಳ ಒಳ್ಳೆ ಮಾತಾಡೋದು ಆ್ಯಂಕರ್ ಅಕ್ಕ, ಭಾಳ ಚೆನ್ನಾಗಿರೋದಕ್ಕಿಂತ ನೀವು ಅದನ್ನ ಸಿಕ್ಕಾಪಟ್ಟೆ ಪಿಕ್ಚರ್ ಮಾಡಿದ್ದೀವಿ ಅಂತಲ್ಲ, ಆದರೆ ಮಾಡಿದಷ್ಟು ಪಿಕ್ಚರ್ಗಳು ಒಳ್ಳೆ ಗುಣಮಟ್ಟದಿಂದ ಕೂಡಿದೆ ಅನ್ನೋದು ತುಂಬ ಒಳ್ಳೆ ಮಾತು. ಹಾಗಾಗಿ ಅಂಥ ಒಳ್ಳೆ ಪಿಕ್ಚರ್ ಕೊಟ್ಟರೆ ಇದು ಆ ಥರದೊಂದು ಒಳ್ಳೆ ಪಿಕ್ಚರ್ಗಳ ಸಾಲಿನಲ್ಲಿ ದಾಖಲಾಗಲಿ, ಯಶಸ್ವಿ ಆಗಲಿ ಅಂತ ಮನಸ್ಸಿಟ್ಟು ಹಾರೈಸ್ತೀನಿ. ಇನ್ನೂ ತುಂಬ ಜನ ಮಾತಾಡೋರಿದ್ದಾರೆ, ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ. ಡೈರೆಕ್ಟರ್ ಕೂಡ ಇದ್ದಾರೆ, ಒಳ್ಳೇದಾಗಲ್ಲ ತೊಗೊಳಪ್ಪ.